ನನ್ನ ಹೆಸರು ನಾಗರಾಜ್ ಎಂ.ಆರ್. ಅಂತ. ನಾನು ವೃತ್ತಿಯಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಈಗ ಮೊನ್ನೆ ಮಾರ್ಚ್ನಲ್ಲಿ ನಿವೃತ್ತಿ ಹೊಂದಿದ್ದೀನಿ. ಪ್ರವೃತ್ತಿಯಲ್ಲಿ ಈ ಒಂದು ಅಭ್ಯಾಸವನ್ನು ಕಳೆದ 16 ವರ್ಷಗಳಿಂದ ಸ್ವಾಮಿ ವಿವೇಕಾನಂದ ಶಾಲೆಯ ಆವರಣದಲ್ಲಿರುವಂಥ ಯೋಗ ಭವನದಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಸಮಿತಿ ಈಗಾಗಲೇ ಸುಮಾರು 200 ಶಿಕ್ಷಕರನ್ನು ಹೊಂದಿದ್ದು, ಜೊತೆಗೆ ಒಂದು 40 ಶಾಖೆಗಳನ್ನು ಸಹ ಹೊಂದಿದೆ. ಹೊಸಕೋಟೆಯಲ್ಲಿ ಆ ಯೋಗ ಭವನದಲ್ಲಿ ಬೆಳಗ್ಗೆ 5 ಗಂಟೆಗೆ ಒಂದು ಬ್ಯಾಚು ನಡೀತದೆ, 5:15ಗೆ ಒಂದು ಬ್ಯಾಚ್ ನಡೀತದೆ, 6:15ಗೆ, 6:30ಗೆ, ಸಂಜೆ 5 ಗಂಟೆಗೆ, ಸಂಜೆ 6:15ಗೆ, ಒಟ್ಟು 6 ಶಿಬಿರಗಳು ಪ್ರತಿನಿತ್ಯ ನಡೀತವೆ. ಈ ಶಿಬಿರಗಳಲ್ಲಿ ಈಗ 6:30 ಶಿಬಿರದಲ್ಲಿ ವಿಶೇಷವಾಗಿ ಬುಜ್ಜು ಕರಗಲು ಅನುಕೂಲವಾಗುವಂಥ, ಅಂದರೆ ಒಬೇಸಿಟಿಗೆ ಸಂಬಂಧಪಟ್ಟಂಗೆ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಶಿಬಿರದಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಿಶೇಷವಾಗಿ ಬೊಜ್ಜು ಕರಗಲು ಸಂಬಂಧಪಟ್ಟಂಗೆ ಅಥವಾ ಒಬೇಸಿಟಿಗೆ ಸಂಬಂಧಪಟ್ಟಂಗೆ ನಮ್ಮ ಆರೋಗ್ಯದಲ್ಲಿ ಅನೇಕ ತೊಂದರೆಗಳು ನಾವು ಕಾಣ್ತೀವಿ. ನಮಗೆಲ್ಲ ಗೊತ್ತೇ ಇದೆ, ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಸಮಸ್ಯೆ ತುಂಬ ಜಾಸ್ತಿ ಆಗ್ತಾಯಿದೆ. ಆ ಹಾರ್ಟ್ ಸಮಸ್ಯೆಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಬೊಜ್ಜು ಕರಗೋದು ಸಹ ಒಂದು ಮುಖ್ಯ ಪರಿಹಾರ ಆಗ್ತದೆ. ಅದ್ರ ಜೊತೆಯಲ್ಲಿ BP ಆಗ್ಬೋದು, ಅಥವಾ ಸಕ್ಕರೆ ಕಾಯಿಲೆ ಆಗ್ಬೋದು, ಅಥವಾ ಈ ಅನೇಕ ತೊಂದರೆಗಳು ಈ ಒಂದು ಬೊಜ್ಜುವಿನಿಂದ ಬರೋದನ್ನು ನಾವೆಲ್ಲ ಕಂಡಿದ್ದೀವಿ. ಸೊ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನ್ಯಾಚುರಲ್ಲಾಗಿ ನಾವು ಅನೇಕ ಪದ್ಧತಿಗಳಲ್ಲಿ ನಾವು ಔಷಧಿಯನ್ನು ತೊಗೊಂಡ್ರೂ ಸಹಿತ ಕೆಲವೊಂದು ಸೈಡ್ ಎಫೆಕ್ಟ್ ಆಗ್ತದೆ. ಆದರೆ ಈ ಒಂದು ಯೋಗದಲ್ಲಿ ಇದು ಋಷಿಮುನಿಗಳಿಂದ ಬಂದಂಥ, ವರದಾನವಾಗಿ ಬಂದಂಥ ಒಂದು ಯೋಗ ಅತ್ಯಂತ ಉತ್ತಮವಾದಂಥ ಒಂದು ಮಾರ್ಗ. ಈ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಬಂದು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಇದನ್ನು ಉಚಿತವಾಗಿ ನಾವು ಕಲಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಪ್ರತಿನಿತ್ಯ ಈ ಅಭ್ಯಾಸ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ವಿಶೇಷವಾಗಿ ಪರಿಣಿತರಾದಂಥ YAC ಮಾಡಿದಂಥ ಶಿಕ್ಷಕರಾಗ್ಬೋದು, ಜೊತೆಗೆ MSc ಮಾಡಿದಂಥ ಶಿಕ್ಷಕರಾಗ್ಬೋದು, ಥೆರಪಿಸ್ಟ್ ಸಹ ಇದ್ದಾರೆ. ಸೊ ಅವರೆಲ್ಲರ ಸಹಕಾರದಿಂದ ನೀವು ಈ ಒಂದು ಅಭ್ಯಾಸವನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಕಲಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದರ ಪ್ರಯೋಜನ ನೀವೆಲ್ಲ ಪಡಿಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ.